ಇದನ್ನೆಲ್ಲ ತಿನ್ಬಿಟ್ರೆ ಬೆಳಗ್ಗೆ ಯಾವ ಕಲರ್ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಮೊದ್ಲು ಎಲ್ಲ ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. 1 minute ಚಾಲೆಂಜ್ ಕೊಡ್ತಾ ಇದೀನಿ. ಎಲ್ರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ಟಂಗೆ ಆಗ್ಬಿಡುತ್ತೆ. ಶುರು ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಏನ್ ಇವನು 3 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಬರ್ತಾನೆ ಅಂತ ಅನ್ಕೊಂಡ್ಬಿಡ್ರಿ. ಯಾಕೆಂದ್ರೆ ನಮ್ ಇಂಜಿನಿಯರಿಂಗ್ ಲೈಫ್ ಅಲ್ಲಿ 6 ತಿಂಗಳಿಗೆ 3 ಎಕ್ಸಾಮ್ ನ ಇಟ್ಕೊಂಡು ಸಾಯಿಸ್ತಿರ್ತಾರೆ. ಅರ್ಥವಾಯಿತು ಬಿಡಿ. ಸೊ ಅದೆಲ್ಲ ಬಿಡಿ ಈಗ. ಬಟ್ ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇಟ್ಕೊಂಡ್ ಬಂದಿದ್ದೀನಿ. ಏನು ಅಂದ್ರೆ ಇವತ್ತು ನಾವು 1 minute ಚಾಲೆಂಜ್ ವಿಡಿಯೋನ ಮಾಡಕ್ ಬಂದಿದೀವಿ. ಸೊ ಈ ಚಾಲೆಂಜ್ ನ ಕೊಟ್ಟಿರೋ ನಮ್ಮ ಹುಡುಗರು ಕಂಟೆಂಟ್ ಕ್ರಿಯೇಟರ್ಸ್. ಬನ್ನಿ ಒಂದೊಂದೇ ಚಾಲೆಂಜ್ ನ ಮಾಡ್ಕೊಂಡು ತಗೋಣ. ಸೊ ಗೈಸ್, ಫಸ್ಟ್ ಚಾಲೆಂಜ್ ಬಂದು ನಾನು ಜರ್ನಿ ವಿತ್ ಕನ್ನಡಿಗ ಮನುಗೆ 1 minute ಚಾಲೆಂಜ್ ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ 6 ಐಸ್ ಕ್ಯೂಬ್ಸ್ ನ 1 minute ಬಾಯೊಳಗೆ ಇಟ್ಕೋಬೇಕು. ಇದು ನನ್ ಚಾಲೆಂಜ್. ನೋಡೋಣ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾನ ಇಲ್ಲ. ಗೈಸ್, ಫಸ್ಟ್ ಚಾಲೆಂಜ್ ಏನು ಅಂದ್ರೆ ನಮ್ಮ ನೇಹ ಅವ್ರು ಕೊಟ್ಟಿರೋದು ಇಲ್ಲಿರುವಂತ 6 ಐಸ್ ಕ್ಯೂಬ್ ನ ತಗೊಂಡು 1 minute ಬಾಯೊಳಗಡೆ ಇಟ್ಕೊಬೇಕಂತೆ. ನೋಡೋಣ ಗೈಸ್ ಆಗುತ್ತಾ ಅಂತ. 1 2 3 4 5 6. ಸೊ ಗೈಸ್, 6 ಐಸ್ ಕ್ಯೂಬ್ ರೆಡಿ ಆಗೈತೆ. ಸ್ಟಾರ್ಟ್ ಮಾಡೋಣ. ಚಾಲೆಂಜ್ ಕಂಪ್ಲೀಟೆಡ್ ಗೈಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಹೇಗಿತ್ತು? ಸೂಪರ್ ಫ್ಯಾಂಟಾಸ್ಟಿಕ್. ಮೈ ಬ್ಲೂಡಿಂಗ್. ಓಕೆ ಅಣ್ಣ. ಎರಡನೇ ಚಾಲೆಂಜ್ ಕೊಟ್ಟಿರೋದು ಬಂದು ನಮ್ ಶರಣ್ ಅವರು. ಚಾಲೆಂಜ್ ಏನು ಅಂತ ನೀವೇ ನೋಡ್ಕೊಂಡ್ ಬನ್ನಿ. ಇವಾಗ ಚಾಲೆಂಜ್ ಏನಂದ್ರೆ ನೀನು ತುಂಬಾ ಫುಡ್ ರಿವ್ಯೂ ಮಾಡಿದ್ಯಾ. ಸೊ ಅದಕ್ಕೆ 60 ಸೆಕೆಂಡ್ ಅಲ್ಲಿ 60 ಬಿಸ್ಕೆಟ್ ತಿನ್ಬೇಕು. ಅದು ಬರೀ ಕ್ರೀಮ್ ಬಿಸ್ಕೆಟ್ ಆಗಿರ್ಬೇಕು. ಸೊ ಈ ಚಾಲೆಂಜ್ ಅಲ್ಲಿ ಏನು ಅಂದ್ರೆ 1 ನಿಮಿಷದಲ್ಲಿ 60 ಕ್ರೀಮ್ ಬಿಸ್ಕೆಟ್ ನ ತಿನ್ಬೇಕಂತೆ. ಮಾಮೂಲಿ ಬಿಸ್ಕೆಟ್ ಆದ್ರೆ ನಾರ್ಮಲ್ ಆಗಿ ಏನೋ ಟ್ರೈ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ಕ್ರೀಮ್ ಬಿಸ್ಕೆಟ್ ನ ಕೂಡ ನೋಡೋಣ 1 ನಿಮಿಷಕ್ಕೆ ಎಷ್ಟು ತಿಂತೀನಿ ಅಂತ. ನೋಡೋಣ ಬನ್ನಿ. ಮೊದಲು 60 ಬಿಸ್ಕೆಟ್ ನ ಎಲ್ಲ ಜೋಡಿಸ್ಕೊಳ್ಳೋಣ ತಟ್ಟೆ ಮೇಲೆ. ಉಯ್, ಸಿಕ್ಕಾಪಟ್ಟೆ ಐತೋ. ಇನ್ನು ಇಷ್ಟೈತೆ. ಸೊ ಗೈಸ್, ಫೈನಲಿ ಇಲ್ಲಿ 12 ಪ್ಯಾಕೆಟ್ ಬಿಸ್ಕೆಟ್ ಯೂಸ್ ಮಾಡ್ಕೊಂಡು 60 ಬಿಸ್ಕೆಟ್ ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇಲ್ಲೊಂದ್ಸಲಿ ಈ ಪ್ಲೇಟ್ ನ ನೋಡ್ರಿ. ಇದನ್ನೆಲ್ಲ ತಿನ್ಬಿಟ್ರೆ ಬೆಳಗ್ಗೆ ಯಾವ ಕಲರ್ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ವಾಟ್ ನಾನ್ಸೆನ್ಸ್. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ನೋಡೋಣ ತಿನ್ನಕ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಬಿಡಿ. ಶುರು ಮಾಡೋಣ ಬನ್ನಿ. ಶುರು ಮಾಡೋಣ. ರೆಡಿ ಗೈಸ್, 3 2 1 ಗೋ. ಗೈಸ್, ಗೊತ್ತಿಲ್ಲ ಎಷ್ಟು ಬಿಸ್ಕೆಟ್ ತಿಂದಿದ್ದೀನಿ ಅಂತ. ಮೇ ಬಿ ಒಂದು 5 ರಿಂದ 6 ತಿಂದಿರ್ಬೋದೇನೋ. ಒಂಥರ ಮಕ್ಕೊಡ್ದಂಗ್ ಆಗ್ತಿದ್ದೆ ಗಬ ತಿಂದಿದ್ಕೆ. ಇದೊಳ್ಳೆ ಸರು ಹೋಯ್ತಲ್ಲ ಗೈಸ್, ಯೋಚನೆ ಮಾಡಿ 60 ಸೆಕೆಂಡ್ 60 ಬಿಸ್ಕೆಟ್ ಅಂದ್ರೆ 1 ಸೆಕೆಂಡ್ ಅಲ್ಲಿ 1 ಬಿಸ್ಕೆಟ್ ನ ಹೆಂಗೆ ನುಂಗ್ಕೊಂಡ್ಬಿಡ್ತಾರೆ. ಅದು ಆ ಚಾಲೆಂಜ್ ಕೊಟ್ಟಿರೋ ಮಹಾನ್ ಭಾವ್ರು ಎಂತವ್ರು ಅಂತ ಗೊತ್ತಾಗ್ತಿಲ್ವಲ್ಲ ನನ್ಗೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ನನ್ ಕೈಲಂತೂ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ನಿಮ್ಗೆ ಹೆಂಗಲ್ಲ ಯಾರಾದ್ರೂ ಇಂತ ಫ್ರೆಂಡ್ ಇದರ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡೋಂತವ್ರು ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಮೂರನೇ ಚಾಲೆಂಜ್ ಏನು ಅಂತ ನೀವೇ ನೋಡ್ಕೊಂಬನ್ನಿ. ಬೇಗ ಅದನ್ನು ಶುರು ಮಾಡ್ಬಿಡೋಣ. ನಾನು ಏನಪ್ಪಾ ಚಾಲೆಂಜ್ ಕೊಡ್ತಾ ಇದ್ದೀನಿ ಅಂದ್ರೆ, ಮ್ಯಾಗಿನ ನಾವು 2 minutes ಅಲ್ಲಿ ಮಾಡ್ತೀವಿ. ಅದೇ ಮ್ಯಾಗಿನ ಅವರು 1 ನಿಮಿಷದಲ್ಲಿ ಮಾಡ್ಬೇಕು. ಚಾಲೆಂಜ್ ಏನು ಅಂತ ಅಂದ್ರೆ ಈ 2 ನಿಮಿಷದಲ್ಲಿ ಮಾಡೋಂತ ಮ್ಯಾಗಿನ 1 ನಿಮಿಷದಲ್ಲಿ ಮಾಡ್ಬೇಕು. ಬನ್ನಿ ನೋಡೋಣ 2 ನಿಮಿಷದಲ್ಲಿ ಮಾಡುವಂತ ಮ್ಯಾಗಿನ 1 ನಿಮಿಷದಲ್ಲಿ ಮಾಡಿ. ಹಾಗೆ ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದ್ಲು ಎಲ್ಲ ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ರೆಡಿ ಗೈಸ್, 3 2 1 ಸ್ಟಾರ್ಟ್. ಒಂದು 30 ಸೆಕೆಂಡ್ ನೀರ್ನ ಕಾಯಿಸೋಣ. ಆಮೇಲೆ ಇನ್ನೊಂದು 30 ಸೆಕೆಂಡ್ ಮ್ಯಾಗಿನ ಬೇಯಿಸೋಣ. ನೋಡೋಣ ಹೇಗಿರುತ್ತೆ. ಮುಗ್ದೋಯ್ತು ಗಾಯ್ಸ್ ಟೈಮು. ಗುರು 2 ನಿಮಿಷದಲ್ಲೇ ಮ್ಯಾಗಿ ಮಾಡಕ್ ಆಗಲ್ಲ. ಬಟ್ ಆದ್ರೆ ಇವತ್ತು 1 ನಿಮಿಷದಲ್ಲೇ ಮಾಡಿದೀವಿ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಬನ್ನಿ ಟ್ರೈ ಮಾಡೋಣ. ನೋಡ್ರಿ ಇಲ್ಲಿ 1 ನಿಮಿಷದಲ್ಲಿ ಮಾಡಿರುವಂತ ಮ್ಯಾಗಿ 100% ಅಲ್ಲಿ
10% ಬೆಂದೈತೆ, 90% ಹಂಗೆ ಐತೆ. ಮಸಾಲೆ ಏನಿಲ್ಲ, ಮಾಮೂಲಿ ಡ್ರೈ ಮ್ಯಾಗಿ ತಿಂದ್ರೆ ಹೆಂಗೆ ಇತ್ತು ಹಂಗಿರುತ್ತೆ. ಆದ್ರೂ ಒಂಥರ ಮಜಾ ಐತೆ ಅಲ್ಲ. ಚಾಲೆಂಜ್ ಕಂಪ್ಲೀಟೆಡ್ ಗೈಸ್. ಈಗ ಇಂಡೋರ್ ಅಲ್ಲಿ ಮಾಡೋ ಅಂತ ಒಂದಷ್ಟು ಚಾಲೆಂಜಸ್ ನ ಮಾಡಿದೀನಿ, ಬಟ್ ಈಗ ಔಟ್ಡೋರ್ ಅಲ್ಲಿ ಕೊಟ್ಟಿರುವಂತ ಚಾಲೆಂಜಸ್ ನ ಮಾಡೋಣ ಬನ್ನಿ ಒಂದೊಂದನೆ. ಬ್ರೋ 1 ನಿಮಿಷ ಅಂದ್ರೆ 60 ಸೆಕೆಂಡ್ಸ್ ಅಲ್ಲಿ 5 ಜನ ಸ್ಟ್ರೇಂಜರ್ಸ್ ಹತ್ರ ಹೋಗಿ ನೀವು ಯಾವ್ದಾರ ಕ್ವಶನ್ ಕೇಳಿ, ಸಿಂಪಲ್ ಆಗಿರೋದಾರು ಕೇಳಿ, ಕಷ್ಟವಾಗಿರೋದಾರು ಕೇಳಿ, ಬಟ್ ಅವ್ರ ಆನ್ಸರ್ ಹೇಳ್ಬೇಕು. ಮತ್ತೆ 5 ಜನದ ಹತ್ರ ಕೇಳ್ಬೇಕು. ಕನ್ವಿನ್ಸ್ ಮಾಡೋದೆಲ್ಲ 60 ಸೆಕೆಂಡ್ಸ್ ಒಳಗೆ ಆಗ್ಬೇಕು, ಅದನ್ನೆಲ್ಲ ಕಟ್ ಮಾಡಂಗಿಲ್ಲ. ಬ್ರೋ ಒಂದ್ 2 ನಿಮಿಷ. ಎಲ್ರು ಬನ್ನಿ ಬ್ರೋ, ಬನ್ನಿ ಬ್ರೋ. ನೋಡಿದೀರಾ? ಹೌದು ಬ್ರೋ. ಗೈಸ್ ಏನಿಲ್ಲ, ಸಿಂಪಲ್ ಕ್ವಶನ್ಸ್ ಕೇಳ್ತಿದ್ದೀನಿ, ಎಲ್ಲರೂ ಆನ್ಸರ್ ಮಾಡಕ್ ರೆಡಿ ಇದೀರಲ್ಲ? ಸಿಂಪಲ್ ಆಗಿರೋ ಕ್ವಶನ್ಸ್. ಟೈಮ್ ಸ್ಟಾರ್ಟ್ ಆಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49. ಖಂಡಿತ ಗೈಸ್. ಓಕೆ, ನೆಕ್ಸ್ಟ್ ಕ್ವಶನ್. ಬಲ್ಬ್ನ ಕಂಡಿಡಿದವ್ರು ಯಾರು? ಓಕೆ, ನೆಕ್ಸ್ಟ್ ಕ್ವಶನ್. ಇದ್ರೆ ನಮ್ದೇ ಆಗಿರ್ಬೇಕು. ಈ ಹಾಡನ್ನು ಹೇಳಿದವ್ರು ಯಾರು? ಈ ಸಾಲನ್ನ ಓನರ್ ದರ್ಶನ್. ಇರ್ಲೆ ಏಯ್ ಲೇ ತಡಿಲೆ ಕಂದ ಹೋಗ್ಲೆ ಬಾಲೆ. ಇದ್ರೆ ನಮ್ದಿ ಆಗಿರ್ಬೇಕು. ನೆಕ್ಸ್ಟ್ a+b ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಬಲ್ಬ್ ಆಯ್ತು. ಇನ್ 30 ಸೆಕೆಂಡ್ ಐತಿ. ಇನ್ನೊಂದು ಯಾವ್ದಾರ ಕ್ವಶನ್. ನಮ್ಮ ಕನ್ನಡ ನಾಡಗೀತೆ ಬರ್ದವ್ರು ಯಾರು? ಥ್ಯಾಂಕ್ ಯು ಸೋ ಮಚ್ ಗೈಸ್. ಇನ್ನು 20 ಸೆಕೆಂಡ್ ಐತೆ, ಅಷ್ಟರಲ್ಲೇ ಮುಗಿಸೋರೆ ನಮ್ಮ ಹುಡುಗರು. ಅಂಡ್ ಅಷ್ಟರಲ್ಲೇ ಕನ್ವಿನ್ಸ್ ಕೂಡ ಮಾಡಿದೀನಿ. ಚಾಲೆಂಜ್ ಕಂಪ್ಲೀಟೆಡ್. ಥ್ಯಾಂಕ್ ಯು. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಈಗ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನೀವೇ ನೋಡ್ಕೊಂಡ್ ಬನ್ನಿ. 1 ಮಿನಿಟ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಅದೇನು ಅಂತ ಅಂದ್ರೆ, ನಾನ್ ಒಂದಷ್ಟು ಪ್ರಾಡಕ್ಟ್ಸ್ ಹೇಳ್ತೀನಿ, ಅವ್ರು ಅದನ್ನ 1 ಮಿನಿಟ್ ಅಲ್ಲಿ ಡಬಲ್ ರೇಟ್ ಗೆ ಎಷ್ಟು ಜನಕ್ಕೆ ಸೇಲ್ ಮಾಡ್ತಾರೆ ಅಂತ ನೋಡೋಣ. ನಾನು ಮೆಹಂದಿ ಕೋನ್ ಕೊಡ್ತಾ ಇದ್ದೀನಿ ಅವರಿಗೆ. ಅವ್ರು ಇದನ್ನ 20 ರುಪೀಸಿಗೆ ಸೇಲ್ ಮಾಡ್ಬೇಕಂದ್ರೆ ಡಬಲ್ ರೇಟ್ಗೆ. ಇದನ್ನ ಯಾರು ತಗೋತಾರೋ ಅವರಿಗೆ ಬ್ಯಾಂಗಲ್ಸ್ ಫ್ರೀ. ಚಾಲೆಂಜ್ ಅಕ್ಸೆಪ್ಟೆಡ್. ಬನ್ನಿ ನೋಡೋಣ ಗೈಸ್. ಇನ್ 2 ಚಾಲೆಂಜ್ ಪೆಂಡಿಂಗ್ ಐತೆ, ಬಟ್ ಅದನ್ನ ಮಾಡೋಣ ಅಂತ ಇಲ್ಲಿ ಕನ್ನಡ ಹುಡುಗಿರನ್ನ ಹುಡುಕ್ತಿದೀವಿ, ಬಟ್ ಒಬ್ರು ಸಿಗ್ತಿಲ್ಲ. ಯಾರು ಇರ್ಲಿಲ್ಲ ಸರ್, ನಾನು ಸುತ್ತ ತಿರುಗಿದೆ ಸರ್. ಯಾಕಂದ್ರೆ 1 ನಿಮಿಷದಲ್ಲಿ ನಾವು ಕನ್ನಡದಲ್ಲಿ ಅವ್ರ ಹತ್ರ ಕನ್ವಿನ್ಸ್ ಮಾಡ್ಬೇಕು, ಮತ್ತೆ ಚಾಲೆಂಜ್ ನ ಕಂಪ್ಲೀಟ್ ಕೂಡ ಮಾಡ್ಬೇಕು. ನೋಡೋಣ ಯಾರು ಸಿಗ್ತಾರೋ ಏನ್ ಕತೆನೋ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮಿನಿಟ್. Actually, I am selling this one. You know Kannada? Kannada you don't know? Okay. English okay na? Yeah, I am selling this cone. Will you buy it for 20 rupees? And also you will get this one bangle. I have only 1 minute of time. Only we have 40 seconds more. So, can you buy it? Just for 20? We don't have it. Hey, she have. Nah. Just for 20 seconds. And also you will get some bangles na? Seriously, we don't have money. At least still more 20 seconds we have. Can you make it? Okay, sorry, it's fine. Thank you so much. ಸೊ ಈಗ ನಮ್ಮ ಸಪ್ತಗಿರಿ ಕಾಲೇಜ್ ಮುಂದೆ ಹೋಗ್ತಾ ಇದೀವಿ, ಒಂದಷ್ಟು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ. ಈಗ ಪ್ರೀತಮ್ ಕೂಡ ನಮ್ಮ ಸಪ್ತಗಿರಿ ಕಾಲೇಜ್ಗೆ ಜಾಯ್ನ್ ಆಗ್ತಾವನೆ. ಇನ್ನು ಕ್ಲಾಸಸ್ಗಂತೂ ಒಂದಿನೂ ಹೋಗಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ ಕಾಲೇಜು. ಕಾಲೇಜ್ ಒಳಗಡೆ ಹೋಗಿನ ಮುಂಚೆ ಹೆಂಗೈತೆ ಒಪಿನಿಯನ್ ಕಾಲೇಜ್ ಬಗ್ಗೆ? ಇಲ್ಲ ಕಾಣಿಸ್ತಿದಲ್ಲ, ಅರಮನೆ ನೋಡ್ರಿ ಇಲ್ಲಿ ನಮ್ಮ ಸಪ್ತಗಿರಿ. ಹೇಳಪ್ಪ ಹೆಂಗೈತಪ್ಪ ಕಾಲೇಜು? ಇನ್ನು ಸ್ಟಾರ್ಟ್ ಆಗಿಲ್ಲ. ಹೆಂಗೈತೆ ಅಂದ್ರೆ ಏನ್ ಹೇಳೋಣ? ಸ್ಟಾರ್ಟ್ ಹಾಕಿನ ಮುಂಚೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೇಗಿರ್ಬೋದು, ಏನೋ ಎತ್ತ ಅಂತ? ಫ್ರೀ ಬಿಡ್ತಾರೆ ಅನ್ಕೊಂಡಿದೀವಿ. ಫ್ರೀ ಅಂದ್ರೆ ಯಾವ ತರ? ಫ್ರೀ ಅಂದ್ರೆ ಮ್ಯಾನೇಜ್ಮೆಂಟ್ ಈಸಿ ಆಗಿರ್ಬೇಕು ನಮ್ಗೆ, ಓಕೆ, ಸ್ಟ್ರಿಕ್ಟ್ ಇರಬಾರ್ದು. ಓಕೆ, ಪ್ಲೇಸ್ಮೆಂಟ್ ಆಗ್ಬೇಕು ಮೈನ್ ಆಗಿ. ಪ್ಲೇಸ್ಮೆಂಟ್ ಆಗ್ಬೇಕಂತೆ. ಎಲ್ಲಾನು ನಮ್ ಕೈಯಲ್ಲೇ ಐತೆ. ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಿರ್ತಾರೆ, ನಾವು ಮಾಡೋ ಕೆಲಸ ನಾವು ಮಾಡ್ಬೇಕಷ್ಟೇ. ನೋಡೋಣ ಯಾರ್ಯಾರು ಏನೇನ್ ಪ್ಲೇಸ್ಮೆಂಟ್ ಆಗುತ್ತೋ, ಎಲ್ಲೆಲ್ಲ ಆಗುತ್ತೋ ಅಂತ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಸೊ ಗೈಸ್, ಈಗ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನೀವೇ ನೋಡ್ಕೊಂಡ್ ಬನ್ನಿ. ರ್ಯಾಂಡಮ್ ಆಗಿ ನಿಮ್ಗೆ ಗೊತ್ತಿಲ್ದಲ್ಲೇ ಇರೋ 3 ಜನ ಹುಡುಗಿರ ಹತ್ರ 2 ಸಾಲ ಕವಿತೆ ಹೇಳ್ಬೇಕು. ಇವ್ರು ಕೊಟ್ಟಿರೋ ಚಾಲೆಂಜ್ ಏನು ಅಂದ್ರೆ, 3 ಜನ ಹುಡುಗಿರ ಹತ್ರ ಹೋಗ್ಬಿಟ್ಟು ನಾನು 2 ಸಾಲ ಕವಿತೆ ಹೇಳ್ಬೇಕಂತೆ. ಅಲ್ಲ, ನೀವೇ ಯೋಚನೆ ಮಾಡಿ, 1 ನಿಮಿಷದಲ್ಲಿ ಹುಡುಗಿರನ್ನ ಮಾತಾಡ್ಸೋದೇ ಕಷ್ಟ ಯೂಶಲಿ. ಅದರಲ್ಲಿ ನಾನು 1 ನಿಮಿಷದಲ್ಲಿ ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ವಿಡಿಯೋ ಹಾಕ್ಬೋದಾ ಹಾಕಲ್ವಾ ಅಂತ ಹೇಳಿ 3 ಜನ ಹುಡುಗಿರ ಹತ್ರ 2 ಸಾಲ ಕವಿತೆಗಳನ್ನೆಲ್ಲ ನೆನ್ಪಿಟ್ಕೊಂಡು ಹೇಳೋಷ್ಟು ಕೆಪಾಸಿಟಿ ಅಂತ ನನ್ಗಿಲ್ಲ. ಬಿಡಿ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲ ಗುರು, ನೀವೊಂದ್ಸಲಿ ಯೋಚನೆ ಮಾಡಿ, 3 ಜನ ಹುಡುಗಿರಿಗೆ 2 ಸಾಲ ಅಂತೆ. ಆಬ್ವಿಯಸ್ಲಿ 1 ನಿಮಿಷದಲ್ಲಿ ಹೇಳ್ಬೇಕು ಅಂದ್ರೆ ಒಟ್ಟೊಟ್ಟಿಗೆ ಇರ್ಬೇಕು ಆ 3 ಜನ ಹುಡುಗಿರ್ಗೂ. ಆ 3 ಜನ ಹುಡುಗಿರ್ಗೂ ಒಂದೊಂದೇ ಕವಿತೆ ಹೇಳ್ತಾ ಹೋದ್ರೆ ಒಳ್ಳೆ ಎಲ್ರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ಟಂಗೆ ಆಗ್ಬಿಡುತ್ತೆ. ಅರ್ಥನೇ ಇರಂಗಿಲ್ಲ ಅದಕ್ಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಯಾರೋ ಗೊತ್ತಿಲ್ದಿರೋ ಹತ್ರ ಹುಡುಗಿಗೆ ಹೋಗಿ ನಾವು ಕವನ ಹೇಳಿದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಆಗುತ್ತಾ? ಆಗಲ್ಲ, ಇಂಪಾಸಿಬಲ್. ಕಾರಣ
ಕ್ಲಾಸ್ ಮೇಟ್ಸ್ ಹತ್ರ ಮಾತಾಡಕ್ಕೇನೆ ಹಿಂದೆ ಮುಂದೆ ನೋಡ್ತೀವಿ. ಅದೇ ನಿಮ್ಗೆ ಗೊತ್ತಿಲ್ದಿರೋರ ಹತ್ರ ಹೋಗ್ಬಿಟ್ಟು ಕವನ ಹೇಳು ಅಂದ್ರೆ ಮುಗೀತ್ ನಮ್ ಕತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಿ ಕವನ 2 ಲೈನ್ ಏನೋ ಬಯಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಬಟ್ ಏನಂದ್ರೆ ಅವ್ರ ಹತ್ರ ಹೋಗಿದ ತಕ್ಷಣ ಎಲ್ಲ ಮರ್ತೆಲ್ಲ ಹೋಗ್ಬಿಡ್ತವೆ. ಸೊ ಅದರಿಂದ ಈ ಚಾಲೆಂಜ್ ನ ಗಿವ್ ಅಪ್ ಮಾಡ್ತಾ ಇದೀವಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ, ಬೇಡ ಅದು. ಇಬ್ರು ಬಿಂದೋರ್ ಕೊಟ್ಟಿರೋಂತ ಚಾಲೆಂಜ್ ಎಲ್ಲ ನಾನು ಸೋತ್ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇಂದ ಈ ತರದ ಕೊಡಕ್ ಹೋಗ್ಬೇಡಿ. ಯಾವ್ದಾದ್ರು ಕ್ರೇಜಿ ಆಗಿರೋದು ಕೊಡಿ. ಇದೇ ರೀತಿ ಇನ್ನು ಹಲವಾರು ಚಾಲೆಂಜಸ್ ನ ಮಾಡ್ತಿರೋಣ. ಇನ್ನು ಏನೇನ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.